ನೋಡಿ ಸ್ಲೀವ್ಸ್ ಕಟ್ ಮಾಡ್ಕೊಂಡ್ವಿ, ಬ್ಯಾಕ್ ಕಟ್ ಮಾಡ್ಕೊಂಡಿದೀವಿ. ಅದೇ ರೀತಿ ನಾವು ಈ ಫ್ರಂಟ್ ನ ಬ್ಯಾಕ್ ನ ಸಹಾಯದಿಂದ ಯಾವ ರೀತಿ ಎಷ್ಟು ನೀಟಾಗಿ ಕಟ್ ಮಾಡ್ಕೋಬೇಕು, ಅದೇ ರೀತಿ ಅಳತೆಗಳು ಕಮ್ಮಿ ತಗೊಂಡು ಈ ಕ್ರಾಸ್ ಬೆಲ್ಟ್ ನು ಸಮೇತ ಎಷ್ಟು ನೀಟಾಗಿ ಅಳತೆ ಬ್ಲೌಸ್ ಅಲ್ಲಿ ಸಣ್ಣ ಪುಟ್ಟ ಪ್ರಾಬ್ಲಮ್ ಇದ್ರೂ ನಾವ್ ಎಷ್ಟು ನೀಟಾಗಿ ಈ ತರ ಯಾವ ತರ ಕಟ್ ಮಾಡ್ಕೋಬೇಕು ಅಂತ ಈ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ಗೋಪಿ ಕುಮಾರಿ ಕ್ರಿಯೇಷನ್ ಚಾನಲ್ ಇಂದ ಮಾತಾಡ್ತಾ ಇದ್ದೀನಿ, JP ನಗರ್ ಬೆಂಗಳೂರಿಂದ. ಇವತ್ತಿನ ವಿಡಿಯೋದಲ್ಲಿ ಬಂದ್ಬಿಟ್ಟು ಯಾವುದೇ ಬ್ಲೌಸ್ ಆಗಿಲಿ ನಾವು ಸಿಂಪಲ್ ಆಗಿ ಅಳತೆ ತಗೊಂಡು ಜಾಸ್ತಿ ಬ್ಲೌಸ್ಗೆ ಒಂದೇ ದಿನದಲ್ಲಿ 15-20 ಬ್ಲೌಸ್ ಯಾವ ತರ ಕಟ್ ಮಾಡಬೇಕು ಅಂತ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಅದೇ ರೀತಿ ಮೊದಲನೇದಾಗಿ ನಾವೆಲ್ಲ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಂಗೆ ನಾವು ಸ್ಲೀವ್ಸ್ ನೇ ಕಟ್ ಮಾಡ್ತೀವಿ ಫಸ್ಟ್. ಅದೇ ರೀತಿ ಬ್ಲೌಸ್ ಎಲ್ಲ ರೀತಿ ಕರೆಕ್ಟ್ ಆಗಿದೆಯಾ ಅಂತ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ. ಇದು ನಾವೇ ಹೊಲ್ದಿರೋದ್ರಿಂದ ಪರ್ಫೆಕ್ಟ್ ಆಗಿರುತ್ತೆ ಅಂತ ನಾನು ಅನ್ಕೊಂತಾ ಇದ್ದೀನಿ. ಅದೇ ರೀತಿ ನಾವೇನ್ ಮಾಡ್ಕೊಂಡು ಲೈನಿಂಗು 1 ಮೀಟರ್ನ ಈ ತರ ತಗೊಂಡು ನೀಟಾಗಿ ಈ ತರ ಸ್ಟೀಮ್ ಐರನ್ ಐರನ್ ಮಾಡ್ಕೊಂಡಿದ್ದೀನಿ. ಅದೇ ರೀತಿ ಈ ತರ ನೋಡಿ ಡಬಲ್ ಇರುತ್ತೆ. ಅದೇ ರೀತಿ ನಾವು ಫಸ್ಟ್ ಸ್ಲೀವ್ಸ್ ಯಾವಾಗ ಕಟ್ ಮಾಡ್ಕೊಳ್ಳೋದ್ರಿಂದ 2 ಸ್ಲೀವ್ಸ್ ಒಟ್ಟಿಗೆ ಕಟ್ ಮಾಡ್ತೀವಿ. ಅದಕ್ಕೆ ನೋಡಿ ಒಂದ್ ಸ್ಲೀವ್ಸ್ ಇದೊಂದು ಸ್ಲೀವ್ಸ್, ಅದನ್ನ ಏನ್ ಮಾಡ್ತೀವಿ ಅಂದ್ರೆ ಸಿಂಪಲ್ ಆಗಿ ಈ ತರ ಫೋಲ್ಡ್ ಮಾಡ್ಕೊಳ್ಳಿ. ನೋಡಿ ಈ ತರ 4 ಲೇಯರ್ ಆಗಿ ಫೋಲ್ಡ್ ಮಾಡ್ಕೊಂಡು ಇನ್ನೊಂದ್ಸರಿ ಐರನ್ ಮಾಡ್ಕೊಳ್ಳಿ. ನಾನು ಹೇಳೋ ರೀತಿಯಲ್ಲಿ ನೀವು ಕಟ್ ಮಾಡಿದೆ ಅಂದ್ರೆ ದಿನಕ್ಕೆ ಕಮ್ಮಿ ಅಂದ್ರೂ 15-20 ಬ್ಲೌಸ್ ಆರಾಮಾಗಿ ಕಟ್ ಮಾಡ್ಕೋಬಹುದು. ಜಾಸ್ತಿ ಬ್ಲೌಸ್ ಕಟ್ ಮಾಡೋದ್ರಿಂದ ನಮ್ಗೆ ಈಸಿಯಾಗಿ ಅಳತೆ ಪರ್ಫೆಕ್ಟ್ ಆಗೂ ಬರಬೇಕು, ಪ್ಲಸ್ ನೀಟಾಗಿ ಬರಬೇಕು ಅನ್ನೋದ್ರಿಂದ ನಾವು ಈ ತರ ಕಟ್ ಮಾಡ್ಕೊಂತೀವಿ. ನಾವು ಯಾವುದೇ ಲೈನಿಂಗ್ ಆಗ್ಲಿ ನಮ್ಗೆ ಈಸಿಯಾಗಿ ಕಂಡುಹಿಡಿಬೇಕು ಅಂತ ಹೇಳ್ಬಿಟ್ಟು ಇದು ಮಾರ್ಜಿನ್ಗೆ ಅಂತ ಒಂದು ಲೈನ್ ಹಾಕೊಂಡಿದ್ವಿ. ಅದಾದ್ಮೇಲೆ ಸ್ವಲ್ಪ ಸ್ಪೀಡ್ ಆಗಿ ಕಟ್ ಮಾಡ್ಬೇಕು ಅಂತಂದ್ರೆ ನೋಡಿ ಸಿಂಪಲ್ ಆಗಿ ಟೇಪ್ ಇಲ್ಲಿ ಹಾಕೊಂತೀವಿ. ಇದು 10 ಇಂಚು ಮತ್ತೆ ಹಾರ್ಮೋಲ್ ಡೌನ್ ಗೊತ್ತಾಗಲ್ಲ ನಮ್ಗೆ. ಅವಾಗ ಏನ್ ಮಾಡ್ಬೇಕಂದ್ರೆ ನೋಡಿ ಇದನ್ನ ಹಿಂಗೆ ಇಟ್ಕೊಂಡಿರ್ತೀವಲ್ಲ, ಈ ಮಾರ್ಜಿನ್ ಈ ಕಡೆ ಹೋಗೋ ತರ ನೋಡಿ 10 ಇಂಚ್ ಇಲ್ಲಿ ಇಟ್ಕೊಳ್ಳಿ. ನೋಡಿ ಇದು ಈ ಕಡೆ ಹೋಗಿದೆ ಅಂದ್ರೆ ಅದು 3 ಇಂಚ್ಗೆ ಬರುತ್ತೆ ಅಷ್ಟೇ. ಸಿಂಪಲ್ ಆಗಿ ತಗೊಳ್ಬೇಕು. ಆಮೇಲೆ ಇದು ಮೇಲ್ಗಡೆ ಮಾರ್ಜಿನ್ಗೆ ನಾವಿಲ್ಲಿ ಬಿಟ್ಟಿರಲ್ಲ ಅದು ಬಿಟ್ಕೊಂತೀವಿ. ಇದು 3ಗೆ ಮಾರ್ಕ್ ಮಾಡ್ಕೊಂತೀವಿ, 3 ಕಾಲ್ಗೆ. ಅದು ಚಿಕ್ಕ ಸೈಜ್ ಇರೋದ್ರಿಂದ ನೋಡಿ ಇದು ಅಷ್ಟೇ 3 ಕಾಲ್ಗೆ ಡೌಟ್ ಮಾಡ್ಕೊಂಡು ಒಂದು ಲೈನ್ ಅನ್ನೋದು ಹಾಕೊಂಡಿರ್ತೀವಿ. ಮತ್ತೆ ಸಿಂಪಲ್ ಆಗಿ ನೋಡ್ಕೊಳ್ಳಿ, ನಾವು ಈ ತರ ಇಟ್ಕೊಂಡು ನೋಡಿ ಇಲ್ಲೊಂದು ಮಾರ್ಕು, ಮತ್ತೆ ಅದೇ ರೀತಿ ಇಲ್ಲೊಂದು ಮಾರ್ಕ್ ಅನ್ನೋದು ಮಾಡ್ಕೊಂತೀವಿ. ಮಾರ್ಕ್ ಮಾಡ್ಕೊಂಡು ನೋಡಿ ಅಳತೆ ಬ್ಲೌಸ್ ಇದ್ರೆ ಎಲ್ಲರಿಗೂ ಅರ್ಥ ಆಗೋ ರೀತಿಯಲ್ಲಿ ತುಂಬಾ ಸುಲಭವಾಗಿ ಈ ತರ ನೋಡಿ ಇದನ್ನ ನೋಡಿ ಯಾವ ಸ್ಕೇಲು ಏನು ಬೇಡ್ದಿರಾ ಈ ತರ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಅದಾದ್ಮೇಲೆ ನೋಡಿ ಜಸ್ಟ್ ಅಷ್ಟೇ ಈ ಕೋಣೆಯಿಂದ ಈ ಕೋಣೆಗೆ ಹಿಂಗೆ ಸ್ಟ್ರೈಟ್ ಆಗಿ ಹೋಗ್ದಿರಾ ಸ್ವಲ್ಪ ಹಿಂಗ್ ಬೆಂಡ್ ಆಗಿ ಒಂದು ಮಾರ್ಕ್ ಅನ್ನೋದು ಮಾಡ್ಕೊಳ್ಳಿ ಅಷ್ಟೇ. ಅದಾದ್ಮೇಲೆ ಡೈರೆಕ್ಟ್ ಕತ್ತರಿ ತಗೊಂಡು ಕಟ್ ಮಾಡ್ಕೊಳ್ಳಿ. ನೀವು ಈ ತರ ಮೆಜರ್ಮೆಂಟ್ 4 ಕಮ್ಮಿ ಮೆಜರ್ಮೆಂಟ್ ತಗೊಂಡು ನೀಟಾಗಿ ಸ್ಪೀಡ್ ಆಗಿ ಬ್ಲೌಸ್ ನ ಕಟ್ ಮಾಡೋದು ಕಲ್ತ್ಕೊಂಡ್ರೆ ಒಂದೇ ದಿನದಲ್ಲಿ ನೀವು 15-20 ಬ್ಲೌಸ್ ಅನ್ನೋದು ಈಸಿಯಾಗಿ ಕಟ್ ಮಾಡ್ಕೋಬಹುದು. ನೋಡಿ ಇಷ್ಟ ಆಯ್ತಾ? ನಾವು ಕಟ್ ಮಾಡಿರೋ ಲೈನ್ ಮೇಲೆ ಬ್ಯಾಕ್ ಅನ್ನೋದು ಕಟ್ ಮಾಡ್ಕೊಳ್ಳೋಣ. ನೋಡಿ ಈ ತರ. ಸರ್ ಇದಿಷ್ಟಕ್ಕೆ ಬರ್ಬೇಕು ಇದಿಷ್ಟೇ ಬರ್ಬೇಕು ಅಂತ ಏನಿರಲ್ಲ. ನೀವು 10 ಚಾನಲ್ ನೋಡಿ, 20 ಚಾನಲ್ ನೋಡಿ, 50 ಚಾನಲ್ ನೋಡಿ, ಈ ಶೇಪ್ ಒಬ್ಬೊಬ್ರದ್ದು ಒಂಥರ ಬರುತ್ತೆ. ಬಟ್ ಅದು ಪರ್ಫೆಕ್ಟ್ ಆಗಿ ಹೆಂಗ್ ಬರ್ಬೇಕು ಅಂತಂದ್ರೆ ನೀವು ಪ್ರತಿದಿನ ಕೆಲಸ ಮಾಡ್ತಾ ಇದ್ದಾಗ ನಿಮ್ಗೆ ಈ ಶೇಪ್ ಹಿಂಗೆ ಬರ್ಬೇಕು ಅಂತ ನಿಮ್ ಕೈಯಲ್ಲೇ ಅದು ಆಟೋಮೆಟಿಕ್ ಬಂದ್ಬಿಡುತ್ತೆ ಅಷ್ಟೇ. ಕಲಿಬೇಕಾದ್ರೆ ಸ್ವಲ್ಪ ಹೆಚ್ಚು ಕಮ್ಮಿ ಆಗ್ಲಿ ಕಟಿಂಗ್ ಮಾಡ್ತಾ ಇರ್ಬೇಕು. ಪರ್ಫೆಕ್ಟ್ ಅಂತ ನಾವು ಹಂಗೆ ಮಾಡ್ಬೇಕು ಸ್ಟಾರ್ಟಿಂಗ್ ಅಲ್ಲಿ ಅಂತಂದ್ರೆ ಅದು ಕಲಿಯಕ್ಕೆ ಸಾಧ್ಯನೇ ಇಲ್ಲ. ತುಂಬಾ ಲೇಟ್ ಆಗ್ಬಿಡ್ತದೆ ಮತ್ತೆ ಕೆಲಸ ನೀವು ಅಲ್ಲೇ ಸ್ಟಾಪ್ ಆಗ್ಬಿಡ್ತೀರ. ತಪ್ಪೋ ಸರಿನೋ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡ್ಕೊಂಡು ಮಾಡ್ತಾ ಇರ್ಬೇಕು. ಮತ್ತೆ ಕಸ್ಟಮರ್ ಹಾಕೊಂಡು ನೋಡಿದಾಗ ನಮ್ಗೆ ಈ ತರ ಪ್ರಾಬ್ಲಮ್ ಬರ್ತಾ ಇದೆ, ಈ ತರ ಪ್ರಾಬ್ಲಮ್ ಬರ್ತಾ ಇದೆ ಅಂತ ಹೇಳ್ದಾಗ ಇದೇನಕ್ಕೆ ಬರ್ತಾ ಇದೆ ಅಂತ ನಾವು ಯೋಚನೆ ಮಾಡ್ಕೊಂಡು ಅದನ್ನ ಅವಾಯ್ಡ್ ಮಾಡಕ್ಕೆ ಏನ್ ಪ್ರಾಬ್ಲಮ್ ಮಾಡಿದೆ, ಏನು ಅದಕ್ಕೆ ಸೊಲ್ಯೂಷನ್ ಅಂತ ನಾವು ತಿಳ್ಕೊಂಡು ಮಾಡೋದ್ರಿಂದ ನಾವು ಕೆಲಸ ಅನ್ನೋದು ನೀಟಾಗಿ ಕಲಿತೀವಿ. ಅದೇ ರೀತಿ ನಾವು ಫಸ್ಟೇ ಕರೆಕ್ಟಾಗಿ ಕಲಿಬೇಕು ಅಂದ್ರೆ ತುಂಬಾ ಕಷ್ಟನೇ ಇದೆ. ಅದರಿಂದ ನಾನು ಎಲ್ಲರಿಗೂ ಹೇಳಿದ ನಮ್ಮ ಚಾನಲ್ ಅಲ್ಲಿ ಮಾಡ್ತಾ ಇರಿ, ಆಲ್ಟ್ರೇಷನ್ ಬರ್ತಾ ಇರ್ಲಿ. ಆಲ್ಟ್ರೇಷನ್ ಬರ್ದಿರೋಂತ ಕಟಿಂಗ್ ಮಾಸ್ಟರ್ ಟೈಲರ್ ಯಾರು ನಾನಂತೂ ನೋಡಿಲ್ಲ. ಹೆಚ್ಚು ಕಮ್ಮಿ ನಾನು ಬೆಂಗಳೂರಲ್ಲಿ 15 ವರ್ಷದಿಂದ ನಾನಂತೂ ಕೆಲಸ ಮಾಡೇ ಒಂದು 50 ಅಂಗಡಿಯಲ್ಲಿ ಕೆಲಸ ಮಾಡ್ಕೊಂಡು ಬಂದು ನಾನು ಇಲ್ಲಿ ಬೂಟಿಕ್ ನ ರನ್ ಮಾಡ್ತಾ ಇದ್ದೀನಿ 5 ವರ್ಷದಿಂದ. 8 ವರ್ಷ ಆಯ್ತು ಆಕ್ಚುಲಿ. ನೋಡಿ ಈ ತರ ಶೇಪ್ ಅನ್ನು ಕಟ್ ಮಾಡಬೇಕು. ಅದರಿಂದ ನಾನು ಎಲ್ಲರಿಗೂ ಹೇಳ್ತೀನಿ ಅಷ್ಟೇ, ನೀವು ಕೆಲಸ ಅನ್ನೋದು ಮಾಡ್ತಾ ಇರಿ, ಅವಾಗೆ ನಿಮ್ಗೆ ನೀಟಾಗಿ ಅನ್ನೋದು ಬರುತ್ತೆ. ಆಲ್ಟ್ರೇಷನ್ ಹಾಕೊಂಡಾಗ
ಇವಾಗ ನಾವು ಅಂಗಡಿ ಬೂಟಿಕ್ ಇಟ್ಟಿದೀವಿ, ನಾವು ಕಸ್ಟಮರ್ಸ್ ಬರ್ತಾರೆ, ಒಂದು 10 ಡಿಸೈನ್ ಹೇಳ್ತಾರೆ ಒಬ್ಬರು, ಎಲ್ಲ ಹೊಲ್ಕೊಡ್ತೀವಿ, ಒಂದೊಂದ್ರಲ್ಲಿ ಆಲ್ಟ್ರೇಷನ್ ಬರುತ್ತೆ, ಅದನ್ನ ಸರಿಪಡಿಸ್ತೀವಿ. ನೆಕ್ಸ್ಟ್ ಟೈಮ್ ಅದೇ ಪ್ಯಾಟರ್ನ್ ಬಂದಾಗ ಏನ್ ಪ್ರಾಬ್ಲಮ್ ಆಗುತ್ತೆ ಅಂತ ನೋಡ್ಕೊಂತೀವಿ. ಆ ತರ ಪ್ರತಿದಿನ ನಾವು ಕೆಲಸನ ಮಾಡ್ತಾ ಇದ್ರೆ ನಮ್ಗೆ ಶೇಪು ಯಾವ ನೆಕ್ಗೆ ಯಾವ ತರ ಕಟ್ ಮಾಡ್ಕೋಬೇಕು, ಏನ್ ಪ್ರಾಬ್ಲಮ್ ಬಂದಿದೆ ಅಂತ ನಮ್ಗೆ ನೀಟಾಗಿ ಗೊತ್ತಾಗುತ್ತೆ. ಪ್ರತಿದಿನ ಮಾಡ್ತಾ ಇದ್ರೇನೆ ಬರೋದು. ಒಂದೇ ಸರಿ ನಾವು ಪರ್ಫೆಕ್ಟ್ ಆಗ್ಬೇಕು ಅಂದ್ರೆ ಅದು ತುಂಬಾ ಕಷ್ಟ ಇದೆ. ಕೆಲಸ ಮಾಡ್ತಾ ಇದ್ರೇನೆ ಬರೋದು. ನೋಡಿ ಬ್ಲೌಸ್ ಸಿಂಪಲ್ ಆಗಿದೆ, ಇದ್ರಲ್ಲಿ ಕಮ್ಮಿ ಅಳತೆ ತಗೊಂಡು ಹೆಂಗ್ ಕಟ್ ಮಾಡೋದು ಅಂತ ನಾನು ತಿಳಿಸ್ಕೊಡ್ತೀನಿ ನೋಡಿ. ಮೊದಲನೇದಾಗಿ ಒಂದ್ ಸೈಡ್ ಈ ತರ ನೀಟಾಗಿ ಇಟ್ಕೊಳ್ಳಿ ನೋಡಿ, ಇಷ್ಟೇ. ಇದನ್ನ ಏನ್ ಮಾಡ್ತೀರಂದ್ರೆ ನೋಡಿ, ಈ ತರ ಮೇಲ್ಗಡೆ ಶೋಲ್ಡರ್ ಇಂದ ಕೆಳಗಡೆವರೆಗೂ ನೋಡಿ ಎಷ್ಟು ಬರ್ತಾ ಇದೆ, 13 ಇಂಚ್ ಬರ್ತಾ ಇದೆ. ರೆಡಿ. ಅದೇ ರೀತಿ ಹಿಂಗೆ ಸೆಂಟ್ರಿಗೆ ಬಂದ್ಬಿಡಿ. ಡೀಪ್ ಎಷ್ಟಿದೆ, 9 ಕಾಲಿದೆ ಅಂದ್ರೆ ನಾವು 9ಗೆ ಕಟಿಂಗ್ ಮಾಡಕ್ ಹೋಗ್ಬೇಕು, 1/4 ಇಂಚ್ ಅನ್ನು ಹೊಲಿಯಕ್ಕೆ ಹೋಗ್ಬೇಕು. ಸರಿನಾ? ಅಷ್ಟೇ, 3 ಮೆಜರ್ಮೆಂಟ್ ತಗೊಂಡು ಇದನ್ನ ಬ್ಯಾಕ್ ಸೈಡ್ಗೆ ಇಟ್ಕೊಡಿ. ನೋಡಿ ಇಲ್ಲೂ ಅಷ್ಟೇ ಸೇಮ್. ಇದು ಮಾರ್ಜಿನ್ ಆಲ್ರೆಡಿ ಮಾರ್ಕ್ ಮಾಡಿದ್ವಿ. ಇದು ಮತ್ತೆ ಈ ಕಂಕುಲ್ ಡೌನ್ ಅಂತೀವಲ್ಲ, ಈ ಸೈಜ್ಗೆ ಬಂದ್ಬಿಟ್ಟು ನಾನೇನ್ ಮಾಡ್ತೀನಿ, 5 ಕಾಲ್ ಮಾರ್ಕ್ ಮಾಡ್ಕೊಂತೀನಿ. ಡೀಪು ಬಂದ್ಬಿಟ್ಟು 9 ಇಂಚು, 9 ಕಾಲ್ ಇದೆಯಲ್ಲ, 9 ಇಂಚು ಮಾರ್ಕ್ ಮಾಡ್ಕೊಳ್ಳೋಣ. ಸೇಮ್ ಹಂಗೆ ಸ್ಟ್ರೈಟ್ ಆಗಿ ಈ ಕಡೆ ಸ್ವಲ್ಪ ಮುಂದೆ ಬನ್ನಿ, ಇಲ್ಲಿ 5 ಕಾಲ್ ಮಾಡ್ಕೊಳ್ಳಿ. ಮೇಲ್ಗಡೆ ಮಾರ್ಜಿನ್ ಒಂದು ಲೈನ್ ಹಾಕೊಳ್ಳಿ, ಮತ್ತೆ ಸೇಮ್ ಈ ತರ ಒಂದು ಲೈನ್ ಹಾಕೊಳ್ಳಿ. ಇದು ಮಾರ್ಜಿನ್ ಲೈನು, ಇದು ಕೆಳಗಡೆ ಫೋಲ್ಡಿಂಗ್ ಲೈನು, ಇದು ಕಂಕಲ್ ಡೌನ್ ಲೈನು, ಇದು ನೆಕ್ ಡೀಪ್ ಲೈನು. ಜಸ್ಟ್ 1 2 3, 1 2 3, ಇದನ್ನ 4 ಮಾರ್ಕ್ ಹಾಕೊಂಡಿದೀವಿ. ನೆಕ್ಸ್ಟ್ ಈ ಲೈನ್ ಆದ್ಮೇಲೆ ಈ ಸೊಂಟ ಸುತ್ತಳಿದೆ ನೋಡಿ, ಹಿಂಗ್ ಇಟ್ಕೊಳ್ಳಿ ಹುಕ್ಸ್ ಪಟ್ಟಿಯಿಂದ. ಮತ್ತೆ ಈ ಕಡೆ ಲಾಸ್ಟ್ ಅಂಟ ಪಟ್ಟಿ ಬರುತ್ತಲ್ಲ, ಇವು ಅಂಟ ಎಲ್ಲ ಹಾಕಿರ್ತೀವಿ ಅಲ್ಲಿವರೆಗೂ ತಗೊಳ್ಳಿ. ಎಷ್ಟು? 29 ಬರ್ತಾ ಇದೆ. 29ರಲ್ಲಿ 4 ಭಾಗ ಮಾಡಿದ್ರೆ ನೋಡಿ, ಈ ತರ 4 ಭಾಗ ಮಾಡಬೇಕು. ನಮ್ಗೆ 7 ಕಾಲ್ ಬರುತ್ತೆ. ಆ 7 ಕಾಲ್ ಅನ್ನೋದು ಇಲ್ಲಿ ಮಾರ್ಕ್ ಮಾಡ್ಕೊಳ್ಳಿ. ಮತ್ತೆ ಇಲ್ಲಿ ಡಾಟ್ಗೆ 1 ಇಂಚ್ ಅನ್ನೋದು ಕರೆಕ್ಟ್ ಆಗಿ ತೆಗೆದುಬಿಡಿ. 1 ಇಂಚು ಇಲ್ಲ 3/4 ಇಂಚು, ನಾನು 3/4 ಇಂಚ್ ತೆಗಿತೀನಿ. ಮತ್ತೆ ಇದು ಚಿಕ್ಕ ಸೈಜ್ ಆಗಿರೋದ್ರಿಂದ ಶೋಲ್ಡರು ಆರ್ಮೋಲ್ ಡೌನ್ ನಾವು ಅಂದಾಜಾಗಿ ಹಾಕೊಂಡಿದೀವಿ. ಮತ್ತೆ ಚೆಸ್ಟ್ ಮೆಜರ್ಮೆಂಟ್ ಅಷ್ಟೇ. ನೀವು ಇದನ್ನ ತುಂಬಾ ಜನ ಕನ್ಫ್ಯೂಸ್ ಮಾಡ್ಕೊಂಡ. ಡೀಪ್ ನೆಕ್ ಇದ್ದಾಗ ಇದು ಸ್ವಲ್ಪ ಜಾಸ್ತಿ ಮಾಡೋದು, ಮೇಂದಕ್ಕೆ ತಗೊಳ್ಳೋದು, ಅದೆಲ್ಲ ತುಂಬಾ ಮಾಡ್ತಾ ಇರ್ತಾರೆ. ಅದೇ ರೀತಿ ನಾವು ಅಳತೆ ಬ್ಲೌಸ್ ಅಲ್ಲೇ ತಗೋಬೇಕು ಅಂದಾಗ ತೋರಿಸ್ತೀನಿ ನೋಡಿ. ಇದು ತುಂಬಾ ಜನಕ್ಕೆ ಕನ್ಫ್ಯೂಷನ್ ಆಗುವಂತ ಮೈನ್ ಪ್ರಾಬ್ಲಮ್. ನೋಡಿ ಬ್ಲೌಸು ನಾವ್ ಎಷ್ಟೇ ಅಡ್ಜಸ್ಟ್ ಮಾಡಿದ್ರು ಅಲ್ಲಿಗೆ ಹೋಗ್ತಾ ಇರುತ್ತೆ ನೋಡಿ. ಹಿಂಗ್ ಇಟ್ಕೊಂಡು ಅಳತೆ ತಗೊಂಡಾಗ ಇನ್ ಎಳೆದ್ರೆ ಬ್ರಾಡ್ ಆಗುತ್ತೆ, ಹಿಂಗ್ ಬಿಟ್ರೆ ಕ್ಲೋಸು ಆಗುತ್ತೆ. ಒಂದು ಮೀಡಿಯಂ ಸೈಜ್ ಅಲ್ಲಿ ಅದು ನಾವು ಹೊಲಿತಾ ಇದ್ರೆ ನಿಮ್ಮ ಮೈಂಡ್ಗೆ ಬರುತ್ತೆ ಅದು. ಇವಾಗ ನಾವೇನೋ ಊಟದಾಗ್ಲೇ ನಾವು ಸೂಜಿ ಹಿಡ್ಕೊಂಡು ಕಾಚಿ ಹಿಡ್ಕೊಂಡ್ ಬಂದಿಲ್ಲ, ನಾವು ಸ್ಟಾರ್ಟಿಂಗ್ ಇಂದಾನೆ ಹೆಮ್ಮಿಂಗ್ ಮಾಡ್ಕೊಂಡು ಕಲ್ತಿರೋರು. ಅದು ಹೇಳ್ತಾರಲ್ಲ ಕನ್ನಡದಲ್ಲಿ, ಕಲಿಯೋವರೆಗೂ ಬ್ರಹ್ಮ ವಿದ್ಯೆ, ಕಲ್ತಾದ್ಮೇಲೆ ಕೋತಿ ವಿದ್ಯೆ ಅಂತಾರಲ್ಲ, ಅದೇ ರೀತಿನೇ ಎಲ್ಲಾನು ನಾವು ಫಾಲೋ ಮಾಡ್ಬೇಕು. ನೋಡು, ಒಂದು ಮೀಡಿಯಂ ಆಗಿ ಈ ತರ ಇಟ್ಕೊಂಡಿರ್ತೀವಿ. ಸುಮ್ನೆ ಟೇಪಿಂಗ್ ಹಾಕಿ ನೋಡಿ 17 ಇಂಚ್ ಬರ್ತದೆ. ಇಲ್ಲಿ ಎಷ್ಟು ಬರ್ತದೆ? 10.5 ಬರ್ತಾ ಇದೆ. ಹಂಗೆ ಜಸ್ಟ್ ಸುಮ್ನೆ ಒಂದ್ ಅಂದಾಜಾಗಿ. ಅದೇ ರೀತಿ ನೋಡಿ, ಇಲ್ಲಿ 17 ಬರ್ತಾ ಇದೆಯಲ್ಲ, 17ಗೆ ಹಿಂಗ್ ಮಾರ್ಕ್ ಮಾಡ್ಕೊಂಡು ನೋಡ್ಕೋಬೇಕು. ಇದು ಸ್ಟ್ರೈಟ್ ಆಗಿ ಬರ್ತಾ ಇದೆ, ಜಾಸ್ತಿ ಕ್ರಾಸ್ ಆಗಿ ಬರ್ತಾ ಇದೆ. ಕ್ರಾಸ್ ಆಗಿ ಬರ್ತಾ ಇದೆ ಸ್ವಲ್ಪ ಫಾಲ್ಟ್ ಆಗ್ತಾ ಇದೆ ಅಂತ ಅರ್ಥ. ಮತ್ತೆ ಇದು ಅಷ್ಟೇ, ಯಾವಾಗೂ ಜಾಸ್ತಿ ಇಡೋಕೋಬಹುದು. 3 ಇಂಚ್ ಬ್ರಾಡ್ ಇಟ್ಕೊಳ್ಳಿ. ಅದಾದ್ಮೇಲೆ ಇಲ್ಲು ನಾವ್ ಎಷ್ಟು ತಗೊಂಡ್ವಿ, 5 ಕಾಲ್ ತಗೊಂಡ್ವಲ್ಲ, ಸಾಕು. ಈ ಸೈಜ್ಗೆ 5 ಕಾಲ್ ತಗೊಂಡ್ರೆ ಸಾಕು ಅನ್ಸುತ್ತೆ ನೋಡಿ. ಇಷ್ಟಿಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಅದಾದ್ಮೇಲೆ ಶೋಲ್ಡರ್ ಎಷ್ಟಿದೆ ಅಂತ ಇದ್ರಲ್ಲೇ ನೋಡ್ಕೊಂಬಿಡಿ. ಸುಮ್ನೆ ಒಂದು ರಫ್ ಆಗಿ ನೋಡಿ, ಈ ತರ ಇಟ್ಕೊಂಡು ಇದು ಮಾರ್ಜಿನ್ಗೆ ಇಷ್ಟೊಂದು ಬಿಟ್ಕೊಳ್ಳಿ ಅಷ್ಟೇ. ಇವಾಗ ನೋಡ್ಕೊಳ್ಳಿ, ಇದಕ್ಕೊಂದು ಲೈನು, ಆರ್ಮೋಲ್ ಡೌನ್ ಒಂದು ಲೈನು, ಮತ್ತೆ ಡಾಟ್ ಒಂದು ಲೈನು, ಮತ್ತೆ ಇದು ಮಾರ್ಜಿನ್ ಒಂದು ಲೈನು. ಮತ್ತೆ ನೆಕ್ಸ್ಟ್ ನೋಡಿ, ಈ ತರ ಸ್ಕೇಲ್ ತಗೊಳ್ಳಿ ನೋಡಿ, ಹಿಂಗ್ ಈ ತರ ಇಟ್ಕೊಂಡು ಮಾರ್ಕ್ ಮಾಡ್ಕೊಳ್ಳಿ. ಮತ್ತೆ ಇದು ಹಾರ್ಮೋನ್ ಚೆಕ್ ಮಾಡ್ಕೊಳ್ಳಿ. ಇನ್ನೂ ಡೌಟ್ ಬಂದಿದ್ಯಾ? ನಾವು ಫಸ್ಟ್ ಅದಕ್ಕೇನೆ ಫಸ್ಟ್ ಸ್ಲೀವ್ಸ್ ಕಟ್ ಮಾಡ್ಕೋಬೇಕು ಅನ್ನೋದು ಇದಕ್ಕೇನೆ. ಇದು ಸರಿ ಬರ್ತಾ ಇದೆಯಾ ಇಲ್ವಾ ಅಂತ ನೋಡಿ. ನಾವ್ ಹೆಂಗ್ ಹೊಲಿತೀವೋ ಹಂಗೆ ಸೇಮ್ ಇದನ್ನ ನೋಡ್ಕೊಂಡು ನೋಡಿ, ನ್ಯಾಚ್ಗೆ ಕರೆಕ್ಟ್ ಆಗಿ ಬಂದಿದ್ಯಾ? ಕರೆಕ್ಟ್ ಆಗಿ ಬಂದಿದೆ ಅಂದ್ರೆ ಪರ್ಫೆಕ್ಟ್ ಆಗಿದೆ ಅಂತ ಅರ್ಥ. ಅಷ್ಟೇ ಸಿಂಪಲ್ ಆಗಿ ಮೆಜರ್ಮೆಂಟ್ ತಗೊಂಡು ಪ್ರತಿಯೊಂದು ಅಷ್ಟೇ ಕತ್ರಿ ಹಾಕಕ್ ಮುಂಚೆನೆ ಇದು 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 ಈ ಮೆಜರ್ಮೆಂಟ್ ಎಲ್ಲ ಚೆಕ್ ಮಾಡ್ಕೊಂಡು ಕರೆಕ್ಟ್ ಆಗಿದೆ ಅಂತ. ನನಗೆ ಈ ಸ್ಟ್ರೈಟ್ ಲೈನ್ ಬಂದಿದೆ, ಸ್ವಲ್ಪ ಕರೆಕ್ಟ್ ಆಗಿದೆ ಅಂತ. ಯಾವ್ದೇ ಇದು ಡೆಕ್ ಮೇಲ್ ಬಂದು ಸ್ವಲ್ಪ ಕ್ಲೋಸ್ ನೆಕ್ ಬಂದಾಗ ಒಂದ್ ಸ್ವಲ್ಪ ಕ್ರಾಸ್ ಬರ್ಬೋದು, ಇದು ಇಲ್ಲಿಗೆ ಬರ್ಬೋದು, ಅಂದ್ರೆ ಲೂಸ್ ಬರ್ಬೋದು. ಏನಕ್ಕೆ ಅಂತಂದ್ರೆ
ಕೈ ಹಿಂಗ್ ಅನ್ನಕ್ಕೆ ಎಲ್ಲ ಆಗಲ್ಲ, ಬ್ಯಾಕ್ ಪೋರ್ಷನ್ ಹಿಂಗ್ ಬೆಂಡ್ ಆಗಿರುತ್ತೆ, ಅದರಿಂದ ಸ್ವಲ್ಪ ಟೈಟ್ ಆಗೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಕ್ಲೋಸ್ ನೆಕ್ ಬಂದಾಗ ಸ್ವಲ್ಪ ಕ್ರಾಸ್ ಆಗಿ ಬರುತ್ತೆ. ಡೀಪ್ ನೆಕ್ ಬಂದಾಗ ಇದು ಓಪನ್ ಆಗುತ್ತಲ್ಲ, ಓಪನ್ ಆದಾಗ ಇಲ್ಲಿ ಬಲೂನ್ ತರ ಉಪ್ಕೊಂಡ್ಬಿಡ್ತದೆ, ಇಲ್ಲಿ ಲೂಸ್ ಬಿಟ್ರೆ. ಅದಕ್ಕೋಸ್ಕರ ಏನ್ ಮಾಡ್ತೀವಿ, ಆದಷ್ಟು ಕಾಲಿಂಚು ಇದಿನ್ನೂ ಡೀಪ್ ಬಂದಾಗ ಕಾಲಿಂಚ್ ಟೈಟ್ ಆಗಿ ಮಾಡ್ಕೋಬಹುದು, ತೊಂದರೆ ಏನೂ ಆಗಲ್ಲ. ಕ್ಲೋಸ್ ನೆಕ್ ಬಂದಾಗ ಮಾತ್ರ ಇದನ್ನ ಕೇರ್ಫುಲ್ ಆಗಿ ನೋಡ್ಕೋಬೇಕು. ಇಲ್ಲಾಂದ್ರೆ ಹಿಂಗ್ ಕೈ ನೆಕ್ ಆಗಲ್ಲ, ಟೈಟ್ ಆಗ್ತದೆ ಅಂತ ಕಸ್ಟಮರ್ ತುಂಬಾ ಪ್ರಾಬ್ಲಮ್ ಅನ್ನೋದು ಹೇಳ್ತಾರೆ. ಅವಾಗ ಇದನ್ನ ಲೂಸ್ ಮಾಡ್ಕೋಬೇಕು, ಶೋಲ್ಡರ್ ಜಾಸ್ತಿ ಇಟ್ಕೋಬೇಕು, ಆಮೇಲೆ ಕಟ್ ಮಾಡ್ಕೋಬೇಕು. ಬ್ಯಾಕ್ ಕ್ರಾಸ್ ನೋಡ್ಕೊಂಡು ಅದೆಲ್ಲ ನಾಳೆ ಕ್ಲೋಸ್ ನೆಕ್ ನಾಳೆ 2 ಟೈಪು ಹೇಳ್ಕೊಡ್ತಾ ಇದೀನಿ. ನೆನ್ನೆ ವಿಡಿಯೋದೊಂದು ತೋರಿಸ್ಕೊಟ್ನಲ್ಲ, ಅದ್ರದ್ದೊಂದು ಡೌಟು, ಇದ್ರದೊಂದು ಡೌಟು. ನಾಳೆ ಕ್ಲೋಸ್ ನೆಕ್ ನ ಕಟ್ ಮಾಡ್ಕೊಂಡು ನಿಮ್ಗೆ ತಿಳಿಸ್ಕೊಡ್ತೀನಿ. ಅದೇ ರೀತಿ ನಾಳಿದ್ದು ಕಾಲರ್ ನೆಕ್ ನ ತಿಳಿಸ್ಕೊಡ್ತೀನಿ. ಓಕೆನಾ? ಇದು ಕಮ್ಮಿ ಅಳತೆ ತಗೊಂಡು ಜಾಸ್ತಿ ಬ್ಲೌಸ್ ಆಗಿ ಯಾವ ತರ ಕಟ್ ಮಾಡ್ಕೋಬೇಕು ತುಂಬಾ ಸುಲಭವಾಗಿ ಅಂತ ಈ ವಿಡಿಯೋದಲ್ಲಿ ನಾನು ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಅದೇ ರೀತಿ ನೋಡಿ, ಎಲ್ಲದಕ್ಕೂ ಲೈನ್ ಪರ್ಫೆಕ್ಟ್ ಆಗಿ ಹಾಕೊಂಡಿದೀವಿ. ನೋಡಕ್ಕೆ ಎಷ್ಟು ನೀಟಾಗಿ ಕಾಣಿಸ್ಬೇಕು. ಇದು ಹೊಸದಾಗಿ ಕಲಿಯೋರ್ಗು ಇದು ಅರ್ಥ ಆಗ್ಬಿಡ್ಬೇಕು. ಇಲ್ಲಿ ಹೊಲಿಯಾಕಿದು, ಇಲ್ಲಿ ಹೊಲಿಯಾಕಿದು, ಇದು ನೆಕ್ ಡೀಪ್ತು ಅಂತ ಗೊತ್ತಾಗ್ಬೇಕು. ಆ ರೀತಿ ಅನ್ನೋದು ನಾವು ಮಾರ್ಕಿಂಗ್ ಅನ್ನೋದು ಮಾಡಬೇಕು. ಯಾಕಂತಂದ್ರೆ ಅವು ಬೇರೆಯವ್ರಿಗೆ ಅರ್ಥ ಆಗೋದೆಲ್ಲ ನಮಗೂ ನೀಟಾಗಿ ಅರ್ಥ ಆಗ್ಬೇಕು. ಇವಾಗ ನಾವು ನೆಕ್ ಲೈನ್ ಅನ್ನೋದು ಈ ಮಾರ್ಜಿನ್ಗೆ ಲೈನ್ ಹಾಕಿಲ್ಲ ಅಂದ್ರೆ ಇಲ್ಲಿ ಮಾರ್ಜಿನ್ ಎಷ್ಟು ಹಿಡ್ಕೋಬೇಕು, ಇಲ್ಲಿ ಮಾರ್ಜಿನ್ ಎಷ್ಟು ಹಿಡ್ಕೋಬೇಕು ಅಂತ ಗೊತ್ತಾಗಲ್ಲ. ಇವಾಗ ನಾವೇ ಕಟ್ ಮಾಡಿ ನಾವೇ ಹೊಲ್ಕೊಂಡ್ರೆ ಸರಿ ಹೋಗುತ್ತೆ. ಇವಾಗ ನಾವೇನ್ ಮಾಡ್ತೀವಿ, ನಾವು ಕಟ್ ಮಾಡಿ ಟೈಲರ್ ಕೊಡ್ತೀವಿ, ಅವ್ರು ಏನ್ ಮಾಡ್ತಾರೆ, ಅವ್ರ ಪ್ರಕಾರ ಅವ್ರ ಫೋಲ್ಡಿಂಗ್ ಅನ್ನೋದು ಮಾಡ್ಕೊಂತಾರೆ. ಅವಾಗ ಲೂಸು ಟೈಟು ಇಲ್ಲ ಬ್ಲೌಸ್ ಉದ್ದ ಕಮ್ಮಿ ಆಗೋದು, ಈ ತರ ಎಲ್ಲ ಪ್ರಾಬ್ಲಮ್ಸ್ ಅನ್ನೋದು ಬರ್ತಾ ಇರುತ್ತೆ. ಅದಕ್ಕೋಸ್ಕರ ಏನ್ ಮಾಡ್ಬೇಕು, ನಾವು ಅರ್ಥ ಆಗೋ ರೀತಿಯಲ್ಲಿ ಇದ್ ಮಾಡ್ಬೇಕು. ನೋಡು, ಈ ತರ ಮಿಕ್ತು ಪೀಸು. ಯಾಕಂದ್ರೆ ಈ ಕಡೆ ಸ್ಲೀವ್ಸ್ ಕಟ್ ಮಾಡ್ಕೊಂಡ್ವಿ, ಈ ಕಡೆ ಇಲ್ಲಿ ಬ್ಯಾಕ್ ಕಟ್ ಮಾಡ್ಕೊಂಡ್ವಿ. ಈ ತರ ಪೀಸ್ ಅನ್ನೋದು ಮಿಕ್ಕಿದೆ. ಈ ಪೀಸ್ ಅಲ್ಲಿ ನಾವು ಜಸ್ಟ್ ಈ ತರ ಇಟ್ಕೊಳ್ಳಿ. ನೋಡಿ, ಈ ತರ ಇಟ್ಕೊಂಡು ನೋಡಿ ಬ್ಯಾಕ್ ನ ತೆಗೆದು ಜಸ್ಟ್ ಹಿಂಗ್ ಇಟ್ಕೊಳ್ಳಿ, ಸಾಕು. ಏನು ಮಾಡಕ್ ಹೋಗ್ಬೇಡಿ. ನೋಡಿ, ಈ ತರ ಇಟ್ಕೊಳ್ಳಿ. ಇದು ಇಟ್ಕೊಂಡಾದ್ಮೇಲೆ ಇಲ್ಲಿಂದ ಸ್ಟೆಪ್ ಬೈ ಸ್ಟೆಪ್ ನೀಟಾಗಿ ಮಾರ್ಕ್ ಮಾಡ್ಕೋಬೇಕು. ಫಸ್ಟ್ ಏನ್ ಮಾಡ್ತೀವಿ ನೋಡಿ, ಈ ಉಕ್ಸ್ ಪಟ್ಟಿಯಿಂದ ಆರ್ಮಲ್ ರೆಗ್ಯುಲರ್ ಆಗಿ ನಾನು ಏನ್ ತೋರಿಸ್ಕೊಡ್ತೀನಿ ಅದು. ಯಾಕಂತಂದ್ರೆ ಇಲ್ಲಿ ಲೂಸ್ ಟೈಟ್ ಆದ್ರೂ ಫ್ರಂಟ್ ನೆಕ್ ಲೂಸ್ ಆಗ್ಬಿಡುತ್ತೆ, ಇಲ್ಲಾಂದ್ರೆ ಈ ನೆಕ್ ಹಿಂಗೆ ಎದ್ದೊಳೋ ತರ ಆಗ್ಬಿಡುತ್ತೆ, ಇಲ್ಲ ಶೋಲ್ಡರ್ ಜಾರೋ ತರ ಆಗ್ಬಿಡುತ್ತೆ. ಒಂದು ಪ್ರಾಬ್ಲಮ್ ಇಂದ ಇಷ್ಟು 3 ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ. ಅದಕ್ಕೆ ಈ ಒಂದು ಪ್ರಾಬ್ಲಮ್ ಮಾಡಕ್ ಹೋಗ್ಬೋದು. ನೋಡು, ಸೇಮ್ 17 ಇಂಚ್ ಬರ್ತಾ ನೋಡಿ. ಫ್ರಂಟ್ ಹುಕ್ಸ್ ಅವಾಗ ನೋಡೇ ಇಲ್ಲ, ಅದನ್ನು 17 ಬರ್ತಿದೆ. ನಾವು ತಗೊಳ್ಳೋದ್ರ ಮೇಲೆ ಡಿಪೆಂಡ್ ಇರುತ್ತೆ. ನಾವು ಅದನ್ನ ಹೆಂಗೆ ನಿಸ್ತಾರ ನಿಮ್ಗೆ ಗೊತ್ತಾಗುತ್ತೆ ಅಂತ ಹೇಳಿದ್ರೆ, ನೀವು ಕೆಲಸ ಅನ್ನೋದು ಮಾಡ್ತಾನೆ ನಿಮ್ಗೆ ಗೊತ್ತಾಗುತ್ತೆ. ನೀವು ಒಂದೇ ಸಲ ಎಲ್ಲ ಪರ್ಫೆಕ್ಟ್ ಆಗಿ 100% ಕಲಿಬೇಕು ಅಂತಂದ್ರೆ ಅದು ಆಗದಿರೋ ಕೆಲಸ. ನೋಡಿ, ಇಲ್ಲಿ 17 ಇಂಚ್ ಇದೆ. ಇಲ್ಲಿ ಉಕ್ಸ್ ಪಟ್ಟಿ ಹೊಲಿತೀವಲ್ಲ, ಅದಕ್ಕೆ 1/4 ಇಂಚ್ ಅನ್ನೋದು ಮಾರ್ಜಿನ್ ಬಿಟ್ಕೊಂಡು ಸುಮ್ಮನೆ ಒಂದು ಲೈನ್ ಹಾಕೊಳ್ಳಿ, ಸಿಂಪಲ್ ಆಗಿ. ಅದಾದ್ಮೇಲೆ ನೆಕ್ ಡೀಪ್ ಮಾರ್ಕ್ ಮಾಡ್ಕೊಳ್ಳಿ. ನೆಕ್ ಡೀಪ್ ಅಂದ್ರೆ ಇಲ್ಲಿ ಇದೆಯಲ್ಲ, ಇದು ಮಾರ್ಜಿನ್ ಬಿಟ್ಟು ಈ ತರ ಇಟ್ಕೊಂಡು ನೋಡಿ, ಇಲ್ಲಿವರೆಗೂ ಬರ್ತಾ ಇದೆ. ಹೊಲಿಯೋದಕ್ಕೆ 1/4 ಇಂಚ್ ಮೇಲೆ ಹಾಕೊಂಡು ಇಲ್ಲೊಂದು ಲೈನ್ ಅನ್ನೋದು ಹಾಕೊಳ್ಳಿ. ಈ ಪ್ಲಸ್ ಫೈನ್ ಬರುತ್ತಲ್ಲ, ಇದು ನಮ್ಗೆ ನೆಕ್ ಡೀಪ್ ಅಂತ ಅರ್ಥ ಆಗಬೇಕು. ನೋಡಿ, ಇಲ್ಲಿಂದ ಇಲ್ಲಿಗೆ ಸ್ವಲ್ಪ ಕ್ರಾಸ್ ಆಗಿ ತಗೊಳ್ಳಿ. ಈ ಕ್ರಾಸ್ ತಗೊಂಡಿಲ್ಲ ಅಂದ್ರೆ ಏನಾಗುತ್ತಂದ್ರೆ, ನಾವು ಬೇರೆ ಬ್ಲೌಸ್ ಅಲ್ಲಿ ನೀವು ನೋಡಿರ್ತೀರಾ, ಹುಕ್ಸ್ ಪಟ್ಟಿ ಈ ತರ ಸ್ಟ್ರೈಟ್ ಬರಲ್ಲ. ಹಿಂಗ್ ಕ್ರಾಸ್ ತಗೊಂಡಿಲ್ಲ ಅಂದ್ರೆ ಹಿಂಗ್ ಬೆಂಡ್ ಆಗಿ ಸ್ವಲ್ಪ ಹಿಂಗ್ ಬರ್ತಾ ಇರುತ್ತೆ. ಅದು ಈ ಕ್ರಾಸ್ ತಗೊಂಡಿಲ್ಲ ಅಂದ್ರೆ ಇಲ್ಲಿ ಡಾಟ್ ಇಟ್ಕೊಂತೀವಲ್ಲ, ಹಿಂಗ್ ಒಳಗಡೆ ಹೋಗ್ಬಿಡುತ್ತೆ ಈ ಪೋರ್ಷನ್. ಈ ಒಳಗಡೆ ಹೋದಾಗ ಹಿಂಗೆ ಹುಕ್ಸ್ ಪಟ್ಟಿ ಬೆಂಡ್ ಅನ್ನೋದು ಬರುತ್ತೆ. ಈ ಸ್ಟ್ರೈಟ್ ಅನ್ನೋದು ಬರಬೇಕು ಅಂದ್ರೆ ಈ ಸ್ವಲ್ಪ 1/4 ಇಂಚ್ ಅನ್ನೋದು ಹಿಂಗ್ ಕ್ರಾಸ್ ಆಗಿ ಹಾಕೋಬೇಕು. ಅದಾದ್ಮೇಲೆ ನೆಕ್ ಮೇಲೆ ಒಂದು ಲೈನ್ ಹಿಂಗ ಪ್ಲಸ್ ಮಾಡ್ಕೊಳ್ಳಿ, ಗೊತ್ತಾಗಕ್ ನಮ್ಗೆ. ಇದನ್ನ ಜಸ್ಟ್ ಹಿಂಗ್ ಫೋಲ್ಡ್ ಮಾಡ್ಕೊಳ್ಳಿ. ಫೋಲ್ಡ್ ಮಾಡ್ಕೊಂಡು ಒಂದು ಲೈನ್ ಅನ್ನೋದು ಹಾಕೊಳ್ಳಿ. ಆಯಾ ಸೈಜ್ ತಕ್ಕಂಗೆ ನಾವು ಚೇಂಜ್ ಮಾಡ್ಕೊಂಡು ಪ್ರತಿಯೊಂದು ಅದಕ್ಕೆ ಅಳತೆ ತೋರಿಸ್ತಾ ಇದೆ. ಇಲ್ಲಾಂದ್ರೆ ಒಂದೇ ಅಳತೆಯಲ್ಲಿ ಎಲ್ಲ ಕಟ್ ಮಾಡ್ಬಿಡ್ತದೆ. ಈ ಸೈಜ್ಗೆ ಈ ತರ ತಗೊಂಡ್ವಿ. ದೊಡ್ಡ ಸೈಜ್ ಇದ್ದಾಗ ಸ್ವಲ್ಪ ದೊಡ್ಡದಾಗಿ ಬರುತ್ತೆ. ನಾವು ಅದನ್ನೆಲ್ಲ ಮೆಜರ್ಮೆಂಟ್ ಅಳತೆ ತಗೊಂಡು ನಾವು ಕಟಿಂಗ್ ಅನ್ನೋದು ಮಾಡ್ಕೋಬೇಕಾಗುತ್ತೆ. ನೋಡಿ, ಈ ತರ ಸಿಂಪಲ್ ಆಗಿ ರೌಂಡ್ ನೆಕ್ ಅನ್ನೋದು ಕಟ್ ಮಾಡ್ಕೊಂಡೆ. ಇದನ್ನ ಜಸ್ಟ್ ಹಿಂಗ್ ಇಟ್ಕೊಳ್ಳಿ. ಮತ್ತೆ ಸೇಮ್ ಇದನ್ನ ಹಿಂಗ್ ಇಟ್ಕೊಳ್ಳಿ. ಓಕೆನಾ? ಇವಾಗ ತುಂಬಾ ಈಸಿ ಮೆಥಡ್ ಇದು. ನೋಡಿ, ಹಿಂಗ್ ಇಟ್ಕೊಂಡು ಡಾಟ್ ಅನ್ನೋದು ಇಲ್ಲಿ ಸುಮ್ಮನೆ ಒಂದು ಡಾಟ್ ಮಾಡ್ಕೊಳ್ಳಿ. ಅಲ್ಲಿಂದ ಇಲ್ಲಿ ಮಿಡಿಲ್ ಚೆಸ್ಟ್ ಅಂದ್ರೆ ನಾವು ಚೆಸ್ಟ್ ಪಾರ್ಟ್ ಅನ್ನೋದು ಒಬ್ಬೊಬ್ಬ ಯಾವ ಸೈಜ್ ಹೆಂಗೆ ಇದ್ರು ಚೆಸ್ಟ್ ಒಬ್ಬೊಬ್ಬರಿಗೆ ಕಮ್ಮಿ ಇರುತ್ತೆ, ಜಾಸ್ತಿ ಇರುತ್ತೆ. ಅದರಿಂದ ಏನ್ ಮಾಡ್ಬೇಕು, ಮಿಡಿಲ್ ಚೆಸ್ಟ್ ಅನ್ನೋದು ನಾವು ಚೆಕ್ ಮಾಡ್ಕೋಬೇಕಾಗುತ್ತೆ. ನೋಡಿ, ಎಷ್ಟು ಬರ್ತಾ ಇದೆ, 9 ಕಾಲ್ ಬರ್ತಾ ಇದೆ. ನೋಡಿ, ಇಲ್ಲಿ 9 ಕಾಲ್ಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಮತ್ತೆ ಇಲ್ಲಿ ಮಾರ್ಜಿನ್ ನಾವು ಎಷ್ಟು ಬಿಟ್ಟಿದ್ದೀವಿ, ಒಂದು ಹೆಚ್ಚು ಕಮ್ಮಿ 2 ಇಂಚ್ ಬಿಟ್ಟಿದ್ದೀವಿ. ಒಂದು ಮಾರ್ಕ್ ಮಾಡ್ಕೊಳ್ಳಿ ಇಲ್ಲಿ. ಮತ್ತೆ ಇದನ್ನ ಸ್ಟ್ರೈಟ್ ಆಗಿ ಒಂದು ಲೈನ್ ಹಾಕೊಳ್ಳಿ. ನೋಡಿ,
ಸಿಂಪಲ್ ಆಗಿ ಗೊತ್ತಾಯ್ತು. ಇವಾಗ ಸೇಮ್ ಹಿಂಗೆ ಕಟ್ ಮಾಡಿ ಬಿಸಾಕೋಣ. ಆಮೇಲೆ ಇದನ್ನ ಹಿಂಗೆ ಕಟ್ ಮಾಡೋಣ. ನೋಡಿ ಈ ಪೋರ್ಷನ್ ಈ ಮೆಜರ್ಮೆಂಟ್ ಪರ್ಫೆಕ್ಟ್ ಆಗಿರಬೇಕು. ಮಿಡಿಲ್ ಡಾಟ್ ಮೆಜರ್ಮೆಂಟ್ ನೋಡ್ಕೊಂಡು ಈ ಪೋರ್ಷನ್ ಕರೆಕ್ಟ್ ಆಗಿರಬೇಕು. ಇದನ್ನೆಲ್ಲ ಆಸ್ ಇಟ್ ಈಸ್ ಸೇಮ್ ಕಟ್ ಮಾಡ್ಕೊಂಡು ಡಾಟ್ನ ಕಟ್ ಮಾಡ್ಕೋಬೇಕು. ತುಂಬಾ ಈಸಿ ಮೆಥಡ್, ಎಲ್ಲರಿಗೂ ಅರ್ಥ ಆಗೋ ರೀತಿಯಲ್ಲಿ. ಏನಾದ್ರು ಡೌಟ್ಸ್ ಇದ್ರೆ ಕಾಮೆಂಟ್ ಮಾಡಿ. ಇಲ್ಲ ಸರ್ ನಾವು ಒಂದ್ಸಲಿ ಅಲ್ಲೇ ಬಂದು ನೋಡ್ತೀವಿ ಅಂದ್ರೆ ಇಲ್ಲೇ ಬನ್ನಿ, ನಿಮ್ಗೊಂದು ಬ್ಲೌಸ್ ಕಟ್ ಮಾಡ್ಕೊಡ್ತೀನಿ. ಅದನ್ನ ನೋಡಿ ನೀವು ಕಲಿಯೋಕ್ಕೆ ಅನುಕೂಲ ಆಗುತ್ತೆ. ಇಲ್ಲ ನಿಮ್ಮ ಬ್ಲೌಸ್ ಅನ್ನು ತಗೊಂಡ್ಬರ್ತಿಂದೆ ಬರೀ ಕಟಿಂಗ್ ಚಾರ್ಜಸ್ ಮಾತ್ರ ಪೇ ಮಾಡಬೇಕಾಗುತ್ತೆ. ನಿಮ್ಮ ಮುಂದೆನೆ ಕಟ್ ಮಾಡಿ, ನಿಮ್ಮ ಮೆಜರ್ಮೆಂಟ್ ಇಲ್ಲ ಬಾಡಿ ಮೆಜರ್ಮೆಂಟ್ ತಗೊಂಡಾದ್ರೂ ಕಟ್ ಮಾಡ್ತೀನಿ. ಇಲ್ಲ ನಿಮ್ಮ ಅಳತೆ ಬ್ಲೌಸ್ ಇದ್ರೂ ಸೇಮ್ ನಿಮ್ಮ ಬ್ಲೌಸ್ನ ತಗೊಂಡು ಕಟ್ ಮಾಡ್ಕೊಡ್ತೀನಿ. ನೀವು ಹಾಕಿ ನೋಡಿ ಫಿಟ್ಟಿಂಗ್ ಚೆಕ್ ಮಾಡಿಕೊಂಡು ನೀವು ಅದೇ ರೀತಿ ಬೇರೆಯವ್ರ ಬ್ಲೌಸನ್ನು ಅಷ್ಟೇ ಯಾವುದೇ ಮೆಜರ್ಮೆಂಟ್ ಆಗಲಿ ಅದ್ರ ಮೆಜರ್ಮೆಂಟ್ ತಕ್ಕಂಗೆ ನಾನು ಅಳತೆ ಬ್ಲೌಸ್ ಇದ್ರೆ ಈ ಥರ ಕಟ್ ಮಾಡ್ಕೊಳ್ಳಿ. ಇಲ್ಲ ಬಾಡಿ ಮೆಜರ್ಮೆಂಟ್ ಅಂದರೆ ನಮ್ಮ ಚಾನಲಲ್ಲಿ ಹೆಚ್ಚು ಕಮ್ಮಿ ಸುಮಾರು ವಿಡಿಯೋಸ್ ಮಾಡಾಕಿದ್ದೀನಿ. ನೀವು ನೋಡಿಕೊಂಡು ಈಸಿಯಾಗಿ ಕಟ್ ಮಾಡ್ಕೋಬೋದು. ನೋಡಿ ಇಷ್ಟು ಕಟಿಂಗ್ ಆಯಿತು. ಇದಾದಮೇಲೆ ನೋಡಿ ಶೋಲ್ಡರು ಹಿಂಗೆ ಸ್ಟ್ರೈಟ್ ಆಗಿ ಇಟ್ಕೊಂಡು ನೋಡಿ ಇಲ್ಲಿ ಮೇಲಿಂದ ಕೆಳಗಡೆಗೆ ಡಾಟ್ ಪಾಯಿಂಟ್ ಇರುತ್ತಲ್ಲ, ಇಲ್ಲಿ ಹೊಲ್ದಿರ್ತೀವಲ್ಲ ಇಲ್ಲಿ ಒಂದು ಲೈನ್ ಹಾಕೋಕೊಳ್ಳಿ. ಮತ್ತು ಇಲ್ಲಿಂದ ಇಲ್ಲಿ ಕ್ರಾಸ್ ಪಟ್ಟಿ ಅಟ್ಯಾಚ್ ಮಾಡಿರ್ತೀವಲ್ಲ ಅಲ್ಲಿಗೆ ಒಂದು ಲೈನು. ಇದು ಅಷ್ಟೇ ಮಾರ್ಜಿನ್ ಬಿಟ್ಟು ಹಾಕ್ಕೊಳ್ಳಿ. ಅದಾದಮೇಲೆ ನೋಡಿ ಈ ಉಕ್ಸ್ ಪಟ್ಟಿಯಿಂದ ಈ ಕಡೆ ಎಲ್ಲಿ ಪ್ಲಸ್ ಬರುತ್ತಲ್ಲ ಇದು ಮಿಡಲ್ ಡಾಟ್ ಅಂತ ಅರ್ಥ. ಅದಾದಮೇಲೆ ನೋಡಿ ಈ ಥರ ಹಿಂಗೆ ಇಟ್ಕೊಂಡು ನೋಡಿ ಇಲ್ಲಿಗೊಂದು ಲೈನು, ಈ ಡಾಟ್ ಹಿಡಿತೀವಲ್ಲ ಅದಕ್ಕೆ ಒಂದು ಅರ್ಧ ಇಂಚು ಮಾರ್ಜಿನ್ನು. ಅದಾದಮೇಲೆ ನೋಡಿ ಇಲ್ಲಿಗೊಂದು, ಮತ್ತೆ ಈ ಡಾಟ್ ಹಿಡಿತೀವಲ್ಲ ಅದಕ್ಕೊಂದು ಸ್ವಲ್ಪ ಮಾರ್ಜಿನ್ನು ಅಷ್ಟೇ. ಅದಾದಮೇಲೆ ಇಲ್ಲಿಗೊಂದು ಸ್ಟ್ರೈಟ್ ಲೈನು, ಅದಾದಮೇಲೆ ಇಲ್ಲಿಗೊಂದು ಸ್ಟ್ರೈಟ್ ಲೈನು, ಅದಾದಮೇಲೆ ಇಲ್ಲಿಗೊಂದು ಸ್ಟ್ರೈಟ್ ಲೈನು, ಅದಾದಮೇಲೆ ಇಲ್ಲಿಗೊಂದು ಕ್ರಾಸ್ ಓವರ್ ಲೈನು, ಮತ್ತು ಇಲ್ಲೊಂದು ಡಾಟ್ ಲೈನು, ಮತ್ತು ಇದಕ್ಕೊಂದು ಕ್ರಾಸ್ ಲೈನು, ಮತ್ತು ಇದು ಮಾರ್ಜಿನ್ ಬಿಟ್ಟು ಸ್ಟ್ರೈಟಾಗಿ ಒಂದು ಲೈನ್ ಅನ್ನೋದು ಹಾಕೊಳ್ಳೋಣ. ನೋಡಿ ಸಿಂಪಲಾಗಿ ಹಾಕ್ಕೊಂಡಿದ್ದೀನಿ, ಇನ್ನೂ ಕಟಿಂಗ್ ಮಾಡಿಲ್ಲ. ಇವಾಗ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ. ಮೈಲ್ ಜಸ್ಟು ನೋಡಿ 9.5 ಇದೆ. ಡಾಟ್ ಎಲ್ಲ ಹಿಡಿದಾಗ ಮಾರ್ಜಿನ್ ಹೋದರೆ ಸರಿ ಹೋಗುತ್ತೆ. ಮತ್ತು ಇದು ನೋಡ್ಕೊಳ್ಳಿ 9 ಇಂಚಿದೆ, 17 ಇಂಚ್ ಕರೆಕ್ಟಾಗಿ ಬರುತ್ತೆ. ಸೊ ಫಿನಿಶ್ ಆಯ್ತು ಇದು. ಇವಾಗ ಏನು ಮಾಡಬೇಕು, ರೌಂಡಾಗಿ ನಾವು ಇದನ್ನು ಕಟ್ ಮಾಡ್ಕೊಳ್ಳೋಣ. ಒಂದು ಕೆಲಸ ಆಯಿತು. ಅದಾದಮೇಲೆ ಇಮಿಡಿಯೇಟಾಗಿ ಈ ಕಡೆ ತಿರುಗಿಸ್ಕೊಂಡು ನಾವು ಈ ಫ್ರಂಟ್ ಶೇಪ್ನ ತೆಗಿಬೇಕು. ಎಷ್ಟು ತೆಗಿಬೇಕು ಅಂತಂದರೆ ಮಾಮೂಲಿ ಒಂದು ಅರ್ಧ ಇಂಚಷ್ಟು. ಇದು ಫ್ರಂಟ್ ಶೇಪು ಅಷ್ಟೇ. ಈ ಥರ ಡೀಪ್ ನೆಕ್ಗೆ ಸ್ವಲ್ಪ ಕಮ್ಮಿ ಬರುತ್ತೆ. ಕ್ಲೋಸ್ ನೆಕ್ಕು ಕಾಲರ್ ನೆಕ್ ಬಂದಾಗ ಸ್ವಲ್ಪ ಜಾಸ್ತಿ ಬರುತ್ತೆ. ಅದು ಕಟಿಂಗ್ ಮಾಡ್ತಾ ತಿಳಿಸ್ಕೊಡ್ತೀನಿ ನೋಡಿ. ಅಂದಾಜಾಗಿ ಇದಕ್ಕೂ ಒಂದು 2 ಇಂಚು ಗ್ಯಾಪ್ ಇರೋಷ್ಟು ನೋಡಿಕೊಂಡು ಒಂದು ಮಾರ್ಕ್ ಮಾಡಿ. ಮತ್ತು ಇದು ಅಷ್ಟೇ, ಈ 3 ಡಾಟ್ಗೂ ಸ್ವಲ್ಪ ಡಿಸ್ಟೆನ್ಸ್ ಅನ್ನೋದು ಎಲ್ಲ ಪಕ್ಕ ಬಂದ್ಬಿಟ್ರೆ ರಿಂಕಲ್ಸು ಇಲ್ಲಾಂದ್ರೆ ಬಲೂನ್ ಥರ ಉತ್ಕೊಳ್ಳೋ ಥರ ಬಂದ್ಬಿಟ್ರೆ ಅದು ಫಿನಿಶಿಂಗ್ ಸರಿ ಬರಲ್ಲ. ನಾವು ಹಾಕೊಂಡಾಗೂ ಅಷ್ಟೇ ನೀಟಾಗಿ ಪರ್ಫೆಕ್ಟಾಗಿ ನೋಡಿ ಕಪ್ ಸೇಪ್ ಅನ್ನೋದು ಬರ್ಬೇಕು. ನೋಡಿ ನಿಂಗಿದ್ರೆ ರೌಂಡಾಗಿ ಎಲ್ಲಿ ಡಾಟ್ ಹಿಡ್ದಂಗೆ ಜಸ್ಟ್ ಗೊತ್ತಾಗಲಿ, ಈ ಥರ ಕೂತ್ಕೋಬೇಕು. ಅದಕ್ಕೋಸ್ಕರ ಡಿಸ್ಟೆನ್ಸ್ ಅನ್ನೋದು ನೀಟಾಗಿ ಮಾರ್ಕ್ ಮಾಡ್ಕೋಬೇಕು. ನೋಡಿ ಈ ಥರ, ಇಲ್ಲಾಂದ್ರೆ ಎಲ್ಲ ಹತ್ರ ಬಂದಂತೆ ಈ ಥರ ಶಾರ್ಪ್ ಆಗಿ ಬರೋದು ನೋಡೋಕ್ಕೆ ಅಸಹ್ಯವಾಗಿರುತ್ತೆ. ಅದರಿಂದ ಅದನ್ನ ಮಾಡಕ್ಕೆ ಹೋಗ್ಬೋದು. ಈ ಥರ ಮಾರ್ಕ್ ಮಾಡ್ಕೊಳ್ಳಿ. ನಡೆದಾದ್ಮೇಲೆ ಹಂಗೆ ಇದನ್ನ ಸೈಡ್ಗೆ ಇಕ್ಕಿ ಇವಾಗ ಕ್ರಾಸ್ ಬೆಲ್ಟ್ ಕಟ್ ಮಾಡ್ಕೊಳ್ಳಿ. ಆಯ್ತದ. ಮತ್ತೆ ಇವಾಗ ಇದು ಅಷ್ಟೇ ಆಸ್ ಇಟ್ ಈಸ್. ಎಲ್ಲದಕ್ಕೂ ಮಾರ್ಜಿನ್ ಲೈನ್ ಅನ್ನೋದು ನೀಟಾಗಿ ಹಾಕೋಬೇಕು. ಮತ್ತೆ ಈ ಕಡೆ ಉಕ್ಸ್ ಪಟ್ಟಿಗೆ ಒಂದು ಲೈನ್ ಅನ್ನೋದು ಹಿಂಗೆ ಹಾಕೊಳ್ಳಿ. ಈ ಕೆಳಗಡೆ ಮಾರ್ಜಿನ್ ಉಕ್ಸ್ ಪಟ್ಟಿ ಮಾರ್ಜಿನ್ ಅಷ್ಟೇ ಇಟ್ಟಿದೀವಿ. ಇವಾಗ ನಾವು ಸೊಂಟದ ಸುತ್ತಳತೆ 4 ಭಾಗ ಮಾಡ್ಕೊಂಡ್ರೆ ಎಷ್ಟು ಬರುತ್ತೆ, 7 ಕಾಲು ಬರುತ್ತೆ. ಆ 7 ಕಾಲನ್ನ ಮಾರ್ಕ್ ಮಾಡ್ಕೊಳ್ಳಿ. ಈ 7 ಕಾಲು ಮಿಡಿಲ್ಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಮತ್ತೆ ಮಾರ್ಜಿನ್ನು ಸೈಡಲ್ಲಿ ನಿಮ್ಗೆ ಎಷ್ಟು ಬೇಕಂದ್ರೆ ಅಷ್ಟು ಇಟ್ಕೊಳ್ಳಿ. ಮ್ಯಾಕ್ಸಿಮಮ್ 1.5-2 ಇಂಚ್ ಒಳಗಡೆ ಇದ್ರೆ ನೀಟಾಗಿರುತ್ತೆ. ಸೈಡಲ್ಲಿ ಜಾಸ್ತಿ ಮಾರ್ಜಿನ್ ಇದ್ರೂ ಅಷ್ಟೊಂದು ನೀಟಾಗಿ ಕಾಣಿಸಲ್ಲ, ರಿಂಕಲ್ಸ್ ಬರೋದು ಆ ಥರ ಇರುತ್ತೆ. ಅದಕ್ಕೋಸ್ಕರ ಮತ್ತೆ ಸ್ಟ್ಯಾಂಡರ್ಡ್ ಆಗಿ 3.5, ಸೆಂಟ್ರಲ್ಲಿ 2.5 ಮಾರ್ಕ್ ಮಾಡ್ಕೊಳ್ಳಿ. ಈ ಕಡೆನೂ ಅಷ್ಟೇ ಸೇಮ್ 3.5 ಮಾರ್ಕ್ ಮಾಡ್ಕೊಳ್ಳಿ. ಇದನ್ನ ಹಿಂಗೆ ಬೆಂಡ್ ಥರ ಹಿಂಗೆ ಲೈನ್ ಹಾಕೊಳ್ಳಿ. ಮತ್ತೆ ಸೇಮ್ ಆಸ್ ಇಟ್ ಈಸ್ ಕೆಳಗಡೆ ಮಾರ್ಜಿನ್ ಲೈನ್ ಕಟ್ ಮಾಡಿಬಿಡಿ. ಇದು ತುಂಬಾ ಎಲ್ಲರಿಗೂ ಅರ್ಥ ಆಗೋ ರೀತಿಯಲ್ಲಿ ತುಂಬಾ ಸುಲಭವಾದ ಮೆಥಡು. ಯಾವುದೇ ಸೈಜ್ ಇರಲಿ ಅಳತೆ ಬ್ಲೌಸ್ ಕೊಟ್ಟಾಗ ಈ ತರ ಚೆಕ್ ಮಾಡ್ಕೊಂಡು ಮೆಜರ್ಮೆಂಟ್ ಎಲ್ಲ ಕಡೆ ಆರ್ಮೋಲ್ ಅಂತೆ ಅದು ಸುಮಾರು ಮೆಜರ್ಮೆಂಟ್ ಇಲ್ದಿರ ನಮಗೆ ಮೈನ್ ಏನ್ ಬೇಕು ಅಷ್ಟು ನೋಡ್ಕೊಂಡು ಕಟ್ ಮಾಡ್ತಾ ಇದ್ರೆ ಫಿಟ್ಟಿಂಗ್ ಅನ್ನೋದು ಪರ್ಫೆಕ್ಟ್ ಆಗಿ ಬರುತ್ತೆ. ನೋಡಿ ಇದು ಬೆರಳುಗಳು ಈ ತರ ಇಟ್ಕೋಬೇಕು. ಅದು ಮೇಲ್ಗಡೆ ಕೆಳಗಡೆ ಪೀಸ್ 2 ಇರುತ್ತಲ್ಲ, ಸೈಡ್ಗೆ ಹೋಗ್ದಿರಾ ಸ್ವಲ್ಪ ಸ್ಟಿಫ್ ಆಗಿ ಇಟ್ಕೊಳ್ಳೋಕೆ.
ಇಷ್ಟ ಆಯ್ತು. ಇದು ಹುಕ್ಸ್ ಪಟ್ಟಿ, ಇದು ಒಂದು ನ್ಯಾಚ್ ಹಾಕೊಳ್ಳಿ. ಏನಕ್ಕೆ ಅಂದ್ರೆ ಇದು ಬ್ಯಾಕ್ ಸೈಡ್ ಇಂದ ಗೊತ್ತಾಗ್ಲಿಕ್ಕೆ, ಅಕಸ್ಮಾತ್ ಉಲ್ಟಾ ಸೀದಾ ಮಾಡಿದ್ರೆ ಟೈಲರ್ಗೆ ಗೊತ್ತಾಗ್ಲಿ ಅಂತ. ಮತ್ತೆ ಇದನ್ನ ಬ್ಯಾಕ್ ತಗೊಂಡು ಹಿಂಗ್ ಇಟ್ಕೊಳ್ಳಿ. ಮತ್ತೆ ಈ ಮಾರ್ಜಿನ್ 1 ಇಂಚು ಮೈನಸ್ ಮಾಡಬೇಕು. 3 ಇಂಚ್ ಇದೆ, ಇಲ್ಲಿ 1 ಇಂಚ್ ಮೈನಸ್ ಮಾಡ್ತೀನಿ. ಅಟ್ಯಾಚ್ ಮಾಡಿಸೋದು ಸರಿ ಹೋಗುತ್ತೆ. ಇದು ಡಾಟು ಓಕೆ ಸರಿ ಹೋಗುತ್ತೆ ಸೈಡ್, ಯಾಕಂದ್ರೆ ಸ್ವಲ್ಪ ಹೆಚ್ಚು ಕಮ್ಮಿ ಬರುತ್ತೆ ಅಂತ ನೋಡ್ಕೊಂಡೆ ಅಷ್ಟೇ. ಮತ್ತೆ ಇದು ಸೆಂಟರ್ ಡಾಟ್ನ ಈ ತರ ರೀತಿ ಹಿಡ್ಕೊಂಡು ಫೋಲ್ಡ್ ಮಾಡ್ಕೊಂಡು ಇದನ್ನ ಇಟ್ಟು ನೋಡ್ತೀನಿ ಯಾವ ತರ ಬರುತ್ತೆ ಅಂತ. ನೋಡಿ, ನಾವು ಅಟ್ಯಾಚ್ ಮಾಡಿದ್ರೆ ಹೆಂಗ್ ಬರುತ್ತೋ ಹಂಗೆ ರೀತಿ ಇದನ್ನ ಚೆಕ್ ಮಾಡ್ಕೊಳ್ಳಿ. ನೋಡಿ ಈ ತರ ಕರೆಕ್ಟಾಗಿ ಬಂದಿರೋ ಜಾಗಕ್ಕೆ ಒಂದು ಈ ತರ ಮಾರ್ಕ್ ಮಾಡಿಕೊಂಡು ನ್ಯಾಚ್ ಹಾಕೊಳ್ಳಿ. ನೋಡಿ ಎಲ್ಲ ಕಡೆಗೂ ಹಾರ್ಮಲ್ ನ್ಯಾಚ್ ಹಾಕೊಳ್ಳಿ, ಸೈಡ್ ನ್ಯಾಚ್ ಹಾಕೊಳ್ಳಿ. ಅದಾದ್ಮೇಲೆ ವೀಲ್ ಮಾರ್ಕ್ ಅನ್ನೋದು ಹಾಕೊಳ್ಳಿ ಹಿಂಗೆ, ಯಾಕಂದ್ರೆ ಕೆಳಗಡೆ ಪೀಸ್ಗೆ ಮಾರ್ಕಿಂಗ್ ಬಿದ್ದಿರುತ್ತೆ. ಡಾಟ್ ಇಲ್ಲೇ ಹಿಡಿಬೇಕು, ಇಷ್ಟೇ ಹಿಡಿಬೇಕು ಅಂತ ಗೊತ್ತಾಗುತ್ತೆ. ಅದಕ್ಕೋಸ್ಕರ ನೀವು ನೋಡ್ಕೋಬಹುದು, ಇಲ್ಲಿ ಪ್ಲಸ್ ತರ ಸಿಂಬಲ್ ಬಿದ್ದಿದೆ. ಇದಕ್ಕೂ ಅಷ್ಟೇನೆ ಇದು ಹಿಂಗೆ ಇಟ್ಕೊಂಡು ಕಟ್ ಮಾಡ್ಕೋಬಹುದು. ಇಲ್ಲ ಅಂತಂದ್ರೆ ಇದ್ರ ಮೇಲೆ ಇನ್ನೂ 4-5 ಬ್ಲೌಸ್ ಏನೋ ಕಟ್ ಮಾಡ್ಬೇಕು ಅಂತಂದ್ರೆ ಜಸ್ಟ್ 3 ಪೀಸ್ ಐರನ್ ಮಾಡ್ಕೊಂಡು ನೀಟಾಗಿ ಅದ್ರ ಮೇಲೆ ಹಿಂಗೆ ಇಟ್ಕೊಂಡು ಇದ್ರ ಸಮಾನ ಸೇಮ್ ಹಂಗೆ ಕಟ್ ಮಾಡ್ಕೋಬಹುದು. ಈ ರೀತಿ ಕಟ್ ಮಾಡೋದ್ರಿಂದ ನಿಮ್ಗೆ ತುಂಬಾ ಅನುಕೂಲ ಆಗುತ್ತೆ, ಮತ್ತೆ ತುಂಬಾ ಈಸಿಯಾಗಿ ಕಲಿಬಹುದು. ಇದರಲ್ಲಿ ಏನೇ ಡೌಟ್ಸ್ ಇದ್ರು ನಾನು ಕಾಮೆಂಟ್ ಮಾಡಿ, ಇಲ್ಲಾಂದ್ರೆ ಇಲ್ಲೇ ಬನ್ನಿ ನಾನು ತಿಳಿಸ್ಕೊಡ್ತೀನಿ. ಕಲ್ಸ್ಕೊಡಕ್ ನಾನು ರೆಡಿ ಇದ್ದೀನಿ, ಕಲಿಯಕ್ ನೀವು ರೆಡಿ ಇರ್ಬೇಕಷ್ಟೇ. ಅದೇ ರೀತಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಸುತ್ತೆ, ನಿಮ್ ಫ್ರೆಂಡ್ಸು ಫ್ಯಾಮಿಲಿಗೆ ಶೇರ್ ಮಾಡಿ. ಎಲ್ಲರಿಗೂ ಯಾರಿಗೂ ಒಬ್ರಿಗೆ ಯಾವ ರೀತಿಯಲ್ಲಿ ಅದು ಸಣ್ಣ ಪುಟ್ಟ ಹೆಲ್ಪ್ ಆದ್ರೂ ನನ್ನ ಕಡೆಯಿಂದ ಆಗ್ಲಿ ಅಂತ ಖುಷಿ ಪಡ್ತೀನಿ. ಓಕೆನಾ, ಡನ್.